ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಸತ್ಯಕ್ಕೆ ಸಾಕಷ್ಟು ವ್ಯಾಖ್ಯಾನಗಳಿವೆ. ಅದರಲ್ಲಿ ಓರ್ವರು ಹೇಳ್ತಾರೆ, ಸತ್ಯ ಅಂದ್ರೆ ನೋಡಿದ್ದನ್ನ ನೋಡಿದಂತೆ, ಹೇಳಿದ್ದನ್ನ ಹೇಳಿದಂತೆ ಇತರರಿಗೆ ಹೇಳೋದು ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಎಂದಿನಂತೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಇವತ್ತು ಶುಕ್ರವಾರ, ಎಂದಿನಂತೆ ನಮ್ಗೇನಾದ್ರೂ ವಿಶೇಷ ನೀವು ತಂದೇ ಇರ್ತೀರಾ. ಇವತ್ತು ಯಾವ ವಿಶೇಷ ಮಾಹಿತಿ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನ ಅಂತ ಒಂದು ದಾರಿ ತೋರಿಸ್ತಾ ಇರ್ತಾನೆ ಭಗವಂತ. ಇಂಥ ಒಂದು ಜೀವನದಲ್ಲಿ ಒಬ್ಬನು ಮೇಲಿರ್ತಾನೆ, ಒಬ್ಬನು ಕೆಳಗಿರ್ತಾನೆ, ಒಬ್ಬನು ಮಧ್ಯಭಾಗದಲ್ಲೇ ಇರ್ತಾನೆ. ಅಂದರೆ ಜೀವನದಲ್ಲಿ ಯಾವ ಕಾಲಕ್ಕೂ ಮೇಲ್ ಬರೋದೇ ಇಲ್ಲ. ಇನ್ನಷ್ಟು ಜನ ಯಾವತ್ತೂ ಮೇಲೆ ಉನ್ನತ ಸ್ಥಾನದಲ್ಲೇ ಇರ್ತಾನೆ. ಮಧ್ಯದಲ್ಲಿರ್ತಕ್ಕಂಥವ್ರು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಮಧ್ಯದಲ್ಲಿ ನರಳಾಡ್ತಿರ್ತಾರೆ. ಆದರೆ ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ಜೀವನದಲ್ಲಿ ಯಾರದು ಹೊಣೆ? ಭಗವಂತನ ಕೃಪಾಕಟಾಕ್ಷ ಮಾತ್ರ ಸಾಧ್ಯ. ಇಂಥ ಒಂದು ಭಗವಂತ ಕೃಪಾಕಟಾಕ್ಷದಲ್ಲಿ ಸಾಕಷ್ಟು ಜನ ಪಾಪಿಗಳಿರ್ತಕ್ಕಂಥ ವಿಚಾರ. ಎಷ್ಟು ಜನ ಮೇಲ್ ಬಂದರೆ, ಎಷ್ಟು ಜನ ಕೆಳಗಿದ್ದರೆ, ಜೀವನದಲ್ಲಿ ಯಾವತ್ತಿದ್ರೂ ಸುಖವೇ ಇಲ್ಲ ಅನ್ನೋ ಥರ ಇರ್ತಾರೆ. ಅಂಥ ಒಂದು ಸುಖ ಇಲ್ಲದೆ ಇರತಕ್ಕಂಥ ಜೀವನದಲ್ಲಿ ಅವರು ಮಾಡಿರ್ತಕ್ಕಂಥ ಕರ್ಮಗಳು, ಅವರ ತಾತ ಮುತ್ತಾತಂದ್ರೆ ಮಾಡಿರ್ತಕ್ಕಂಥ ಪಾಪಕರ್ಮಗಳು, ಅಲ್ಲಿಂದ ಬಂದಿರತಕ್ಕಂಥ ಯಾವುದೇ ಒಂದು ಪುಣ್ಯ, ಅಂದರೆ ಪೂರ್ವ ಪುಣ್ಯ ಅಂತ ಕರಿತೀವಿ, ಪಿತ್ರಾರ್ಜಿತ ಋಣ ಅಂತ ಕರಿತೀವಿ. ಈ ಋಣ ಮತ್ತು ಬಾಧೆ ಎಲ್ಲವೂ ಕಾಡಿಸ್ತಾ ಇರುತ್ತೆ. ಈ ಋಣ ಬಾಧೆಯಲ್ಲಿ ಕಾಡಿಸ್ತಾ ಇರತಕ್ಕಂಥದ್ದು ಪ್ರೇತವಾಗಿರ್ತಕ್ಕಂಥ ಆತ್ಮಗಳು, ಸುಖವಿಲ್ಲದ ಜೀವನದಲ್ಲಿ ರಾಹುತತ್ವಗಳು, ಅದಾದ ಮೇಲೆ ಪಿತೃಗಳ ಶಾಪಗಳು, ಯಾವುದಾದ್ರೂ ಒಂದು ಋಣಗಳು. ಇವರು ಅಕಸ್ಮಾತ್ ಯಾವುದಾದ್ರು ಹರಕೆ ಹೊತ್ಕೊಂಡಿದ್ದರೆ ಆ ಹರಕೆಗಳ ಋಣಗಳು, ಈ ರೀತಿಯಾದ ಕಾಡ್ತಕ್ಕಂಥ ವಿಚಾರಗಳು ಸಾಕಷ್ಟು ಜನಕ್ಕೆ, ಎಲ್ಲ ಸಂಸಾರಕ್ಕೆ ಈ ರೀತಿಯಾದ ಇದ್ದೇ ಇರುತ್ತೆ. ಕೆಲವರು ಹೊಲಸೆ ಬಂದಿರ್ತಾರೆ, ಬೇರೆ ಊರಿಗೆ ಬಂದ್ಬಿಟ್ಟಾಗ ಆ ಬೇರೆ ಊರಲ್ಲಿ ಬಂದಿದ್ದವ್ರಿಗೆ ನಮ್ಮ ತಾತ ಮುತ್ತಾತ ಏನು ಮಾಡಿದ್ರು ಅಂತ ಗೊತ್ತಿರಲ್ಲ. ಚಿಕ್ಕ ವಯಸ್ಸಿಗೆ ಮನೆ ಬಿಟ್ಟು ಬಂದಿರ್ಬೋದು, ಅಥವಾ ತಂದೆ ತಾಯಿಂದ್ರು ಹೊರಟೋಗಿದ್ದಾಗ ಆ ಬಾಲ್ಯದಿಂದ ಬಂದಿರತಕ್ಕಂಥ ವಿಚಾರಗಳೇ ಗೊತ್ತಿಲ್ಲದೆ ಇರ್ಬೋದು. ಅವ್ರ ಮನೆ ಕುಲದೇವರು ಯಾರು, ಗ್ರಾಮದೇವರು ಯಾರು, ಇಷ್ಟ ದೇವರು ಯಾರು ಗೊತ್ತೇ ಇರಲ್ಲ. ಆ ರೀತಿ ಬೇರೆ ಬಂದ್ಬಿಟ್ಟಾಗ ಅಲ್ಲಿರ್ತಕ್ಕಂಥ ಹಳೆ ದೇವರನ್ನ ಮರ್ತು ಹೋಗಿರ್ತಾರೆ, ಅಲ್ಲಿರ್ತಕ್ಕಂಥ ಸಂಪ್ರದಾಯ ಮರ್ತು ಹೋಗಿರ್ತಾರೆ, ಅಥವಾ ಕಾರ್ಯಸಿದ್ಧಿಯಾಗಿದ್ದೇ ಇರತಕ್ಕಂಥ ವಿಚಾರಗಳು ಅವ್ರ ಮುತ್ತಾತಂದ್ರು ಹೇಳ್ಕೊಟ್ಟಿರೋದು ಬೇಕು ಅಂತ ಹೊಟ್ಟೆ ಕಿಚ್ಚಿಂದ ದೂರ ತಳ್ಕೊಂಬಂದ್ಬಿಟ್ಟಿರ್ತಾರೆ. ನಾನು ಮಾಡಲ್ಲ, ನಾನು ನನ್ನ ಸಂಸಾರ ಅಂತ ಹೊಸ ಸಂಸಾರಕ್ಕೆ, ಹೊಸ ಬಾಂಧವ್ಯಕ್ಕೆ ಬಂದುಬಿಟ್ಟಿರ್ತಾರೆ. ಹೊಸ ಸಂಬಂಧಗಳಲ್ಲಿ ಹಳೆದನ್ನು ಮರ್ತು ಹೋದಾಗ ಜೀವನದಲ್ಲಿ ಹೋಗುಗಳು ಮುಂದಕ್ಕಾಗೋದು ಎಲ್ಲವೂ ಇವರೇ ಅನುಭವಿಸ್ತಾರೆ. ಹಾಗೆ ಪ್ರತಿಯೊಂದು ಅನುಭವ ಕಾರಣಗಳಲ್ಲಿ ಯಾವ ಕಾರಣಕ್ಕೂ ನಾನು ಮಾಡಿರೋದು ತಪ್ಪ, ಅಥವಾ ನಮ್ಮ ಪೂರ್ವಜರು ಮಾಡಿರೋ ತಪ್ಪ, ಅಥವಾ ಮುಂದಕ್ಕೆ ಆಗ್ತಕ್ಕಂಥ ಪೀಳಿಗೆಗಳಿಗೆ ಅವ್ರದ್ದೇನು ತಪ್ಪು, ಇದಕ್ಕೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಕ್ವಶನ್ ಮಾರ್ಕ್. ಜೀವನದಲ್ಲಿ ಈ ಕ್ವಶನ್ ಮಾರ್ಕ್ ಅನ್ನೋದೇನಾಗಿದೆ, ಪ್ರಶ್ನಾವಳಿಯಾಗಿರ್ತಕ್ಕಂಥ ವಿಚಾರಗಳನ್ನು ಯಾರು ಸಿದ್ಧಪಡಿಸೋದು, ಈ ಸಿದ್ಧಪಡಿಸೋಕ್ಕೆ ಅವಕಾಶಗಳು ಏನೇನು ಮಾಡ್ಕೋಬೇಕು, ಇದಕ್ಕೆಲ್ಲ ಸಾಕ್ಷಿ ರೂಪವಾಗಿರೋದು ಮೂರೇ ವಿಚಾರಗಳು. ಒಂದು ವಿಶೇಷವಾಗಿರ್ತಕ್ಕ ಪಿತೃಋಣಗಳನ್ನು ತೀರಿಸ್ತಕ್ಕಂಥದ್ದು, ಒಂದು ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆನ ಸ್ಮರಣೆ ಮಾಡ್ಕೊಳ್ಳೋದು, ಮೂರನೇದಾಗಿ ಋಣಗಳನ್ನು, ಹರಕೆಗಳನ್ನು ಪರಿವರ್ತನಾ ಸ್ವರೂಪಕ್ಕೆ ನಾವುಗಳು ಮಾಡ್ಕೊಂಬರ್ಬೋದು ಅಂತ ಬೇಸಿಕ್ಕಾಗಿ. ಅಂದರೆ ಚಿಕ್ಕದಿಂದ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಏನೇ ಒಂದು ಇರುತ್ತೋ ಇದನ್ನೆಲ್ಲ ಸರಿಪಡಿಸ್ಕೊತಾ ಬಂದುಬಿಟ್ರೆ ಯಾವ್ಯಾವ ಗೇಟ್ಗಳು ಕ್ಲೋಸ್ ಆಗಿರುತ್ತೋ ಆ ಗೇಟ್ಗಳೆಲ್ಲ ಓಪನ್ ಆಗ್ತಾ ಬರುತ್ತೆ. ಇವತ್ತು ಶುಕ್ರವಾರ, ಅದೇ ಒಂದು ವೈಷಮ್ಯವಾಗಿರ್ತಕ್ಕಂಥ ವಿಚಾರ. ಅಲ್ಲಿರ್ತಕ್ಕಂಥದ್ದು ದ್ವಾದಶಿ. ದ್ವಾದಶಿಯಲ್ಲಿ ವಿಶೇಷ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದಾದ್ರೂ ಒಂದು ಇಷ್ಟಾರ್ಥಗಳ ಸಿದ್ಧಿ ಆಗಬೇಕು. ಈ ಇಷ್ಟಾರ್ಥಗಳ ಸಿದ್ಧಿ ಆಗೋದು ಯಾವಾಗ ಅಂದರೆ ಹಳೆ ಋಣಗಳನ್ನು ತೀರಿಸಿದಾಗ ಮಾತ್ರ. ಹೊಸ ಕೆಲಸವನ್ನು ಮಾಡಬೇಕು ಅಂದರೂ ಹಳೆಯದನ್ನು ಮಾಡಿದ ಮೇಲೆ ಮಾತ್ರ ಹೊಸದಾಗೋದು. ನೀವು ಹೊಸ ಅಕ್ಕಿಯನ್ನು ತಗೋಬೇಕು ಅಂದರೆ ಹಳೆ ಅಕ್ಕಿ ಖಾಲಿ ಆದಮೇಲೆ, ಅದೇ ರೀತಿ ಒಂದು ಡಬ್ಬಿಯನ್ನು ತುಂಬಿಸ್ಬೇಕು ಅಂದರೆ ಹಳೆದನ್ನು ಖಾಲಿ ಆದಮೇಲೆ ಹೊಸದಾಗಿ ತುಂಬಿಸ್ಬೋದು ಹಳೆ ಡಬ್ಬಿಗೆ. ಆದ್ದರಿಂದ ಪ್ರತಿಯೊಂದು ಓಲ್ಡಲ್ಲಿರ್ತಕ್ಕಂಥದ್ದು ಗೋಲ್ಡ್ ಆಗಿರ್ತಕ್ಕಂಥ ವಿಚಾರ. ಅಂದರೆ ಆ ಋಣ ಬಾಧೆ ಬಹಳ ದೊಡ್ಡದಾಗಿ ಬೆಳೆದ್ಬಿಟ್ಟಿರುತ್ತೆ. ಋಣ ಬಾಧೆ 1 ವರ್ಷಕ್ಕೆ ಇಟ್ಕೊಂಡ್ರೆ 2ನೇ ವರ್ಷಕ್ಕೆ ದೊಡ್ಡದಾಗತ್ತೆ, 3ನೇ ವರ್ಷಕ್ಕೆ ಅತಿ ದೊಡ್ಡದಾಗತ್ತೆ, 4ನೇ ವರ್ಷಕ್ಕೆ ಅದೇ ಹೊಮ್ಮಿ ಚಿಮ್ಮಿ ನಿಮ್ಮಲ್ಲಿರ್ತಕ್ಕಂಥ ಪಾಪಕರ್ಮಗಳನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅಲ್ಲಿ ಬರ್ತಕ್ಕಂಥ ಬಾಧೆಗಳನ್ನು ಅನುಭವಿಸೋದು ಯಾರೋ? ಇದೇ ಹಳೆ ಡಬ್ಬಿಗಳಾಗಿರ್ತಕ್ಕಂಥ ಹೊಸ ವಿಶೇಷವಾಗಿರ್ತಕ್ಕಂಥ ವಿಚಾರಗಳು. ಅದಕ್ಕೆ ಹಳೇದಲ್ಲಿ ಯಾವ ಕಾಲಕ್ಕೂ ಸರಿಪಡಿಸ್ಕೊಂಡ್ರೆ ಹೊಸದು ನಿಮಗೆ ಸಿಗತ್ತೆ. ನಿಮಗೆ ಏನೂ ಸಿಗದೇ ಇದ್ರೂ ಪರವಾಗಿಲ್ಲ ಅಂತ ಸುಮ್ಮನೆ ಕೂತಿದ್ರು ಹೊಸದು ತಾನಾಗೇ ಒಳ್ಳೇದಾಗತ್ತೆ. ಯಾವಾಗ? ಆ ಹಳೇದನ್ನು ಪೂರ್ತಿಯಾಗಿ ಮುಗಿಸಿದಾಗ ಮಾತ್ರ. ಅದಕ್ಕೆ ಕಾರಣಾಂತರದಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವೆಲ್ಲ ನೂತನ ಪೀಳಿಗೆ ಆಗಲಿ,
ಹೊಸದಾಗಿ ಬಂದಿರತಕ್ಕಂಥವ್ರಾಗಲಿ ಹಳೆಬ್ರೆ ಆಗಲಿ ಏನೇನು ಮರೆತು ಹೋಗಿದ್ದೀವಿ ಅದನ್ನೆಲ್ಲ ಸರಿತಿದ್ದುಪಡಿಸ್ಕೊಳ್ಳೋಕ್ಕೆ ಒಂದು ಸದಾವಕಾಶವನ್ನು ನಾನು ಹೇಳ್ತೀನಿ. ಆ ರೀತಿಯಾಗಿ ಆಚರಣೆಗಳನ್ನ ಮಾಡ್ಕೊಳ್ಳಿ. ಅಲ್ಲಿಂದ ಮೇಲಿಂದ ಬಂದಿರತಕ್ಕಂಥ ಎಲ್ಲ ಗೇಟ್ಗಳನ್ನ ಓಪನ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಜೀವನ ಪರ್ಯಂತ ಸುಖ ಜೀವನ ನಿಮ್ಮದಾಗತ್ತೆ, ಆಗೇ ಆಗತ್ತೆ. ಆದರೆ ಪ್ರಯತ್ನ ನಿಮ್ಮದಾಗಬೇಕು.